ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿಕೆಶಿ ಅವರು ಮುಖ್ಯಮಂತ್ರಿಯೇನೋ ಆಗಿದ್ದಾರೆ. ಅವರ ಸಚಿವ ಸಂಪುಟದ ತಯಾರಿಯೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ. 13 ಜನ ಅವರ ಜೊತೆಗೆ ಸಚಿವರಿದ್ದಾರೆ. ಅವರಿಗೆ ಖಾತೆ ಹಂಚಿಕೆಯೂ ಕೂಡ ಆಗಿದೆ. ಅದರಲ್ಲೂ ಕೂಡ ಇನ್ನೂ ಒಂದಷ್ಟು ಅಸಮಾಧಾನಗಳು, ಗೊಂದಲಗಳು, ಇನ್ನೂ ಕೂಡ ಡಿಕೆಶಿ ಅವರ ಸರ್ಕಾರ ಟೇಕ್ ಆಫ್ ಅಂತೂ ಆಗಿಲ್ಲ. ಒಂದು ರೀತಿ ಆರಂಭಿಕ ದಿನಗಳಲ್ಲೇ ಗೊಂದಲಗಳು, ಬೇಸರಗಳು, ಅಸಮಾಧಾನಗಳು, ರಾಜೀನಾಮೆ ಎಲ್ಲವನ್ನು ಕೂಡ ನಾವು ನೋಡೇ ಬಿಟ್ವಿ. ಈ ಮಧ್ಯದಲ್ಲಿ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಜೂನ್ 21ಕ್ಕೆ ರಾಜ್ಯಸಭಾ ಚುನಾವಣೆ ಇದೆ. MLC ಅಭ್ಯರ್ಥಿಗಳ ಅಂತಿಮ ಆಯಿತು. ಅವರು ಕೂಡ ಈಗ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. MLC ಎಲೆಕ್ಷನ್ಸ್ ಆಗಲಿಕ್ಕಿದೆ, ರಾಜ್ಯಸಭಾ ಎಲೆಕ್ಷನ್ಸ್ ಆಗಲಿಕ್ಕಿದೆ. ಇದಾದ ನಂತರದಲ್ಲಿ 2ನೇ ಪಟ್ಟಿ ಸಿದ್ಧವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅನ್ನುವಂಥದ್ದು ಏನಿದೆಯಲ್ಲ, ಅಂದರೆ ಒಟ್ಟು 33 ಸಚಿವ ಸ್ಥಾನಗಳಿರುವಂಥದ್ದು. ಅದರ ಪೈಕಿ ಇಲ್ಲಿಯ ತನಕ ಕೇವಲ 13 ಅಷ್ಟೇ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು ಸಂಪುಟದಲ್ಲಿ ಇರುವಂಥದ್ದು. ಇನ್ನು 20 ಸ್ಥಾನಗಳು ಬಾಕಿ ಇದೆ. ಇನ್ನು 20 ಸ್ಥಾನಕ್ಕೆ ಈಗಾಗಲೇ ಬಹಳಷ್ಟು ಜನ ತಮ್ಮ ಲಾಬಿಯನ್ನು ಶುರು ಮಾಡಿದ್ದಾರೆ. ಹೈಕಮಾಂಡ್ ಒಂದು ರೀತಿಯಲ್ಲಿ ಬೆಚ್ಚು ಬಿದ್ದುಬಿಟ್ಟಿದೆ. ಉಳಿದಿರುವಂಥದ್ದು ಕೇವಲ 20 ಸಚಿವ ಸ್ಥಾನಗಳು. ಆದರೆ ಅವರಿಗೆ ಬಂದಿರುವಂಥ ಪಟ್ಟಿ 60 ಜನರದ್ದು. ಬರೋಬ್ಬರಿ 60 ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಎಲ್ಲ ಥರದ ತಯಾರಿಯನ್ನ, ಲಾಬಿಯನ್ನ ಉಳಿದಿರುವಂಥ 20 ಸಚಿವ ಸ್ಥಾನಕ್ಕೆ ಆಡಳಿತ ಪಕ್ಷದ ಶಾಸಕರುಗಳು ಇದ್ನೋ ಬಿದ್ನೋ ಅಂತ ನನಗೆ ಬೇಕು ಅಂತ ಹೈಕಮಾಂಡ್ನ ಕದವನ್ನು ತಟ್ತಾ ಇದ್ದಾರೆ. ಡಿಕೆಶಿ ಅವರ ಮನೆ ಕದ ತಟ್ತಾ ಇದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಮನೆಯವರ ಕದವನ್ನು ತಟ್ತಾ ಇದ್ದಾರೆ. ಆದರೆ ಇದನ್ನ ಹೇಗೆ ಹೈಕಮಾಂಡ್ ಮ್ಯಾನೇಜ್ ಮಾಡುತ್ತೆ, ಹೇಗೆ ಲೆಕ್ಕಾಚಾರ ಮಾಡುತ್ತೆ, ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಎಲ್ಲವೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು DK ಶಿವಕುಮಾರ್ ಅವರಿಗೆ ಬಿಟ್ಟಿದೆ. ಯಾಕೆ ಅಂದರೆ ಜಾತಿವಾರು, ಸಮುದಾಯವಾರು, ಪ್ರದೇಶವಾರು ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡಿ ಅಳೆದು ತೂಗಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ಗೂ ಕೂಡ ಸಮಯ ಬೇಕಾಗುತ್ತೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, MLC ಮತ್ತು ರಾಜ್ಯಸಭಾ ಚುನಾವಣೆಯ ನಂತರವೇ 2ನೇ ಪಟ್ಟಿ, ಮುಂದಿನ ಸಚಿವ ಸಂಪುಟ ವಿಚಾರ ಮುಂದೆ ಬರುತ್ತೆ, ಅವಾಗೆ ಫೈನಲೈಸ್ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ 4ರಿಂದ 5 ಬಾರಿ ಶಾಸಕರಾಗಿರುವಂಥ ಹಿರಿಯರುಗಳು ನಮಗೆ ಸ್ಥಾನ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಈ ಹಿಂದೆ ಮಾಜಿ ಸಚಿವರಾಗಿದ್ದಂಥವರು, ಹಿರಿಯ ಸಚಿವರು ಕೆಲವರನ್ನ ಈಗ ಈ ಒಂದು ಲಿಸ್ಟ್ನಲ್ಲಿ ತಗೊಂಡಿಲ್ಲ DKಶಿ ಸಂಪುಟದಲ್ಲಿ. ಹೀಗಾಗಿ ಅವರುಗಳು ಕೂಡ ಬಹಳಷ್ಟು ಬೇಸರವಾಗಿದ್ದಾರೆ. ನಮಗಾದಂಥ ಅವಮರ್ಯಾದೆ ಇದು, ಅಪಮಾನ ಇದು, ಮೊದಲ ಪಟ್ಟಿಯಲ್ಲೇ ನಮ್ಮನ್ನ ತಗೊಳ್ಳಿಲ್ಲ ಅನ್ನುವಂಥ ಬೇಸರವನ್ನು ಹಿರಿಯ ಸಚಿವರುಗಳು, ಮಾಜಿ ಸಚಿವರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಂತೂ ಈಗಾಗಲೇ ನಮಗೆ ಬೇಕೇ ಬೇಕು ಅನ್ನುವಂಥ ಪಟ್ಟು ಹಿಡಿದಂಗೆ ಕಾಣಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಒಂದಷ್ಟು ಲಾಬಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಒಂದಷ್ಟು ಲಾಬಿ, DK ಶಿವಕುಮಾರ್ ನಿವಾಸಕ್ಕೆ ಹೋಗಿ ಒಂದಷ್ಟು ಲಾಬಿ. ಇದರ ಮಧ್ಯೆ ಇನ್ನೊಂದು ಗ್ರೂಪು, ತಂಡ ಸಿದ್ಧವಾಗಿರುವಂಥದ್ದು ಏನು ಅಂದರೆ DK ಶಿವಕುಮಾರ್ ಅವರ ಆಪ್ತ ಬಣ ಅಂತ ಏನಿದೆಯಲ್ಲ, ಅವರುಗಳಲ್ಲಂತೂ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಇದೆ. ನಾವು DK ಶಿವಕುಮಾರ್ ಅವರಿಗೆ ಹತ್ತಿರದವರಾಗಿರೋದ್ರಿಂದ ನಮಗೆ ಸಿಕ್ಕೇ ಸಿಗುತ್ತೆ, ನಮಗೆ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂಥ ಭರವಸೆಯಲ್ಲಿ ಅವರಿದ್ದಾರೆ. DK ಶಿವಕುಮಾರ್ ಅವರು ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರಾ, ಅಥವಾ ಈ ಹಿಂದೆ ಇದ್ದಂಥ ಹಿರಿಯ ಸಚಿವರು, ಮಾಜಿ ಸಚಿವರು ಅವರುಗಳಿಗೆ ಕೊಡಲಾಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಮಾನವನ್ನು ಕೈಗೊಳ್ಳುತ್ತಾರಾ? ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ? ಯಾರ್ಯಾರು ಬರ್ತಾರೆ, ಯಾರ್ಯಾರಿಗೆ ಕೊಕ್ ನೀಡಲಾಗುತ್ತೆ, ಯಾರ್ಯಾರು ಇರಲ್ಲ, ಅದಾದ ಮೇಲೆ ಏನೆಲ್ಲ ಅಸಮಾಧಾನಗಳಿದ್ದೇಳುತ್ತೆ. ಈ ಮಧ್ಯೆ ಜಮೀರ್ ಅಹಮದ್ ಅವರು, ಅವರಿಗಂತೂ ಈಗಾಗಲೇ ಮುಸ್ಲಿಂ ಮುಖಂಡರುಗಳು, ಧರ್ಮಗುರುಗಳೆಲ್ಲ ಒಂದು ಸಭೆಯನ್ನು ಮಾಡಿ ತಾವು SDPI ಕಡೆಗೋ ಅಥವಾ ಅಸಾಮುದ್ದೀನ್ OIC ಏನಿದ್ದಾರಲ್ಲ ಅವರ ಪಕ್ಷದ ಕಡೆಗೋ ತಾವು ಹೋಗಿ ಅನ್ನುವಂಥ ಸ್ಪಷ್ಟವಾದಂಥ ಸೂಚನೆ ಬಂದಂತಿದೆ. ಜಮೀರ್ ಅವರ ನಡೆ ಏನಾಗಿರುತ್ತೆ? ಯಾಕೆಂತಂದರೆ ಅಂತಿಮವಾದಂಥ ಪಟ್ಟಿ ಸಿದ್ಧವಾದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಆಡಿಯೋ ಬಾಂಬ್ ಅಂತ ರಿಲೀಸ್ ಆಗಿಬಿಡುತ್ತೆ. ದಾವಣಗೆರೆ ದಕ್ಷಿಣ ಎಲೆಕ್ಷನ್ಸ್ ಟೈಮ್ನಲ್ಲಿ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ. ಹೀಗಾಗಿ ಜಮೀರ್ ಅವರು ಸಿಡಿದೆದ್ದಿದ್ದಾರೆ. ಅದು ನನ್ನದಲ್ಲ, ಇದು ಷಡ್ಯಂತ್ರ, ಕಾನ್ಸ್ಪಿರಸಿ, ಇದು ಯಾವ ತನಿಖೆಗಾದರೂ ನಾನು ಸಿದ್ಧನಿದ್ದೇನೆ ಅಂತ ಅವ್ರು ಹೇಳಿದ್ದಾರೆ. ಜಮೀರ್ ಅವರ ನಡೆ ಏನಾಗುತ್ತೆ? ಅವರ ಬೆಂಬಲಿಗರು ಪ್ರತಿಭಟನೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಒತ್ತಡವನ್ನು ತರ್ತಾ ಇದ್ದಾರೆ. ಯಾರ್ಯಾರು DKಶಿ ಅವರ ಸಂಪುಟದಲ್ಲಿ ಇರ್ತಾರೆ, ಉಳಿದಂತಹ 20 ಸ್ಥಾನಗಳಲ್ಲಿ 60 ಜನ ಲಾಬಿ ಮಾಡ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ, DKಶಿ ಅವರು ಯಾವ ರೀತಿಯಾದಂಥ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ, ಅವರ ಸಹೋದ್ಯೋಗಿಗಳಿಂದ ಒಡಗೂಡಿ ಯಾವ ರೀತಿಯಾದಂಥ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.